ಸೊ hello guys, welcome back to another brand new vlog. So guys, ಇವತ್ತಿನ ವ್ಲಾಗ್ದಾಗ ಏನು ಮಾಡತ್ತೆ ಅಂದ್ರೆ लेकिन ये साला कर क्या रहा है यहाँ पे. ನಾವು ಅಡುಗೆ ಮಾಡತ್ತೀವಿ. ಎಸ್, ನಾವು ಅಡುಗೆ ಮಾಡತ್ತೀವಿ. ನಡಕ ವಾವ್ ನೈಸ್. ಯಾಕಂದ್ರೆ ಮಮ್ಮಿಗದು ಸುಸ್ತಾಗೈತದ ಮುಂಜಾನೆ ಕೆಲಸ ಮಾಡಿ, ಅದಕ್ಕೆ ಇವತ್ತು ನಾವು ನಾಷ್ಟ ಮಾಡತ್ತೇವಂತೆ. ಇನ್ನೂ ಏನು ನೋಡಿಲ್ಲ, ಏನು ಅಡುಗೆ ಹೋಗಿ ನೋಡೋಣತ್ತೆ, ಏನು ಮಾಡೋದು ಉಳಿತೈತಿ ಏನಿಲ್ಲ. ಸೊ ಗೈಸ್ ಬರ್ರಿ ಅಡುಗೆ ಮನೆಗೆ ಹೋಗಿ ಏನರ ಒಂದು ಮಾಡೋಣತ್ತೆ. ಈಗ ಅಡುಗೆ ಮನೆಗೆ ಬಂದೇವಿ, ಪಲ್ಯ ಮಾಡೋಣಂತೀವಿ. ಯಾಕಂದ್ರೆ ಒಳಗೆ ಫ್ರಿಜ್ದಾಗ ದೋಸೆ ಬ್ಯಾಟ್ರಿ ಐತಿ, ದೋಸೆ ಮಾಡಾಕತ್ತೈತಿ. ಈಗ ನಾವು ಫಸ್ಟ್ ಆಲೂಗಡ್ಡೆ ಪಲ್ಯ ಮಾಡೋಣ. ಬರಲ್ಲ ಆಲೂಗಡ್ಡೆ ತು ಒಂದು ಎರಡು ಆಲೂಗಡ್ಡೆ ಪಲ್ಯ ತೊಗೊಂಡಿವಿ. ಹೊಲಸಾಗೈತಿ. ಫಸ್ಟಿಗೆ ನಾವೆಲ್ಲ ಬಟಾಟೆ ಎಲ್ಲ ತೊಳ್ಕೊಳ್ಳೋಣ. 5 minutes later. ಫೈನಲಿ ನಾವಿಲ್ಲಿ ಬಟಾಟೆ ಎಲ್ಲ ಸುಲ್ಕೊಂಡಾದ್ರೆ ಮ್ಯಾಗಿನ ಸ್ಕಿನ್ ತೆಗೆದಿಟ್ಟೇವಿ. ಅದನ್ನು ಬಾಯ್ಲ್ ಮಾಡೋಣ. ಬರ್ರಿ ಬಾಯ್ಲ್ ಮಾಡೋಕೆ ಕುಕ್ಕರ್ ತೊಗೊಳ್ಳೋಣ. ನೀರು ನೀರು ಪೂರ ಒಂಚೂರು ಏನೇ ಬಿಡೋಣ. ಏನು ಬಾಯ್ಲ್ ಆಗಾಗ್ತದೆ ಅಂತೈತಿ. ಸಾಗಲ್ಲ ಇಷ್ಟು ಸಾಗಿಬಿಟ್ಟು ಸರಿ. ತಿಂತು ಲೈಟರ್ ಎಸ್. ಸೊ ಗೈಸ್ ಫೈನಲಿ ಈಗ ನಾವೆಲ್ಲಿ ಬಟಾಟಿ ಬಾಯ್ಲ್ ಮಾಡಾಕಿಟ್ಟೇವಿ. ಅಲ್ಲಿ ಮಟ ವೆಜಿಟೇಬಲ್ಸ್ ಕಟ್ ಮಾಡೋಣ. ಬರ್ರಿ ನೋಡಿ, ಬಟಾಟಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗತ್ತೈತಿ. ಬಾಯ್ಲ್ ಆದ್ಮ್ಯಾಗ ಅದನ್ನು ತೆಗೆದು ಒಗ್ಗರಣೆ ಹಾಕ್ತಾನಂತ. ಬರ್ರಿ ಇಲ್ಲಿ ಮಟ ಸೀಟಿ ಹೊಡೆ ಮಟ ಕಾಯೋಣ ನಾವು. 1 hour later. ಸೊ ಗೈಸ್ ಈಗ ನೋಡತ್ರ ಪೊಟ್ಯಾಟೊ ಬಾಯ್ಲ್ಡ್ ಆಗ್ಯಾವ. ಇದನ್ನು ತೆಗೆದು ಮೇಶ್ ಮಾಡೋದು. ಬರ್ರಿ ಅಲ್ಲಿ ಇದರಲ್ಲೇ ತೆಗಿಯಾಕೆ ಬರ್ತೈತಿ. ಅನ್ನ ಕೈ ಸುಡ್ತೈತಿ. ಹಿಂಗಾಗ್ಯಾವ ನೋಡ್ರಿ ಬಟಾಟಿ ಅಂತೂ ಪರ್ಫೆಕ್ಟ್ ಬಾಯ್ಲ್ ಆಗ್ಯಾವ. ಇದನ್ನು ಸೈಡಿಗೆ ತೆಗೆದ ಬಟಾಟಿನ ತೆಗೆದು ಬರ್ರಿ ಸೈಡಿಗೆ ತೊಗೊಂಡ್ಬರ್ರಿ ತೆಗ್ಯಾಕೆ. ಡಿಂಗ್. ಸೊ ಗೈಸ್ ಬರ್ರಿ ಯಾವ ಪೊಟ್ಯಾಟೋನ ಮೇಶ್ ಮಾಡೋದು. ಈ ರೀತಿ ಮೇಶ್ ಮಾಡೋದು ಮಷೀನ್. ಇದರಲ್ಲೇ ಮೇಶ್ ಮಾಡೋಣ. ಹಾಂ ಸೊ ಗೈಸ್ ಫೈನಲಿ ಪೊಟ್ಯಾಟೊ ಮೇಶ್ ಮಾಡೀನಿ. ಅದಕ್ಕೆ ಬರ್ರಿ ಅದಕ್ಕೆ ಪಲ್ಯ ಭಾಳ ಇರೈತಿ. ಬರೀಪ್ಪ ಅದಕ್ಕೀಗ ಒಗ್ಗರಣೆ ಹಾಕೊಂಡತ್ತೀವಿ ಈ ಪಲ್ಯಕ್ಕೆ.
ಈಗ ಬಟ್ಟಿರಿ ಫಸ್ಟ್ ನೀರೆಲ್ಲ ಹೋಗಲಿ ಇದ್ರೊಳಗಿಂದ. ಬರೀ ಗೈಸ್ ಎಣ್ಣೆ ಹಾಕೋಣ. ಇದು ಸಾಸಿವೆ ಜೀರಿಗೆ ಇಟ್ಟಾರಿಪ್ಪ. ಹಾಂ ರೈಟ್. ಸಾಸಿವೆ ಇದು ಜೀರಿಗೆ. ಸೊ ಈಗ ಏನ ಮಾಡಿದೆ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಆಫ್ ಇಟ್ಟೆ ನಾವು ಅದು ವಿಡಿಯೋ ರೆಕಾರ್ಡ್ ಮಾಡತ್ತೆ. ನಂಗೆ ಗೊತ್ತಿಲ್ಲ ಅದು ವಿಡಿಯೋ ರೆಕಾರ್ಡಿಂಗ್ ಆಫ್ ಆಗೈತೆ ಅಂತ. ಈಗ ನೋಡತ್ತೀನಿ. ಈಗ ನೋಡಿದ ಮಟ್ಟ ಅಂದ್ರೆ ಅರ್ಧ ಒಗ್ಗರಣೆ ಆಗೋಗ್ಬಿಟ್ಟೈತಿ. ನಡೀತಿದ್ದೆ ಏನು ಮಾಡೋಲ್ಲ. ಈಗ ಒಗ್ಗರಣೆ ಹಾಕೀವಿ. ಹಿಂಗೆ ಸ್ವಲ್ಪ ಹಾಕಿ ಇದು ಸ್ವಲ್ಪ ಮಸಾಲ ಹಾಕೊಂಡ್ಬನ್ನಿ. ಹಲ್ದಿ ಪೌಡ್ರ್ ಹಾಕೋಣ. ಹಲ್ದಿ ಪೌಡ್ರ್ ಹಾಕಿ ಹಲ್ದಿ ಪೌಡರ್ ಒಂದು ಮಸಾಲ ಹಾಕೋಣ ಬರ್ರಿ. ಎಣ್ಣೆ ಸ್ವಲ್ಪ ಕಡಿಮೆ ಆಗೈತೆ. ಎಣ್ಣೆ ಹಾಕೊಂಡ್ಬರ್ರಿ. ವಾಸನೆ ಅಂತೂ ಮಸ್ತ್ ಬರತೈತಿ. ವೆಸ್ಟ್ ಫೈನಲ್ಲಿ ಹಾಕೀನಿ. ಸ್ವಲ್ಪ ಇದು ಪಾವ್ ಬಜ್ಜಿ ಮಸಾಲ ಇದು ಹೊಳ್ಳಾಡತೈತಿಪ್ಪ. ಹೊಲಸಿ ಹಿಡ್ಕೋಬೇಕಂದ್ರೆ ಕ್ಯಾಮ್ರಾ ಒಂದು ಕೈಲಿ ಹಿಡ್ಕೊಂಡಿನಿ, ಒಂದು ಕೈಲಿ ಅಡುಗೆ ಮಾಡತ್ತೀನಿ. ಈಗ ಹಿಡ್ಕೋಬೇಕಂದ್ರೆ ಆಗಿಲ್ಲ. ತಡ್ರಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಿಮಗೆ ನಾ ಬರ್ತೀನಿ. ಸೊ ಗೈಸ್ ಫೈನಲಿ ಮಾಡಿದ್ವಿ ಇಲ್ಲೇ ನೋಡ್ರಿ. ಇನ್ನು ಕಾಣತೈತೆ ಸ್ವಲ್ಪ ಬಟಾಟಿ ಪಲ್ಯ ಫುಲ್ಲ. ಈಗ ಆಮೇಲೆ ದೋಸೆ ಮಾಡೋಣ ಸರ್. ಈಗ ಏನು ದೋಸೆ ಹಂಚಿಲ್ಲಿಟ್ಟೇನಿ. ಈಗ ಹೋಗಿ ದೋಸೆ ಬಟಾಟಿ ಅಂತಲ್ಲಿಟ್ಟು ನೀಟ್ ಆಗಬೇಕಪ್ಪ. ಏನಾಗೈತೆ ನೋಡಿ, ನಿನ್ನೆ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ಇದನ್ನೆಲ್ಲ ಸ್ವಲ್ಪ ಕರೆಕ್ಟ್ ಇಡೋಣ. ಇದಿಲ್ಲೇ ಮ್ಯಾಗ ಹಚ್ಚಬೇಕು. ಜಸ್ಟ್ ನಾವು ಪಲ್ಯ ಮಾಡಿಟ್ಟಿದ್ದೆ. ಈಗ ಮಾಡೋಣ ಬರ್ರಿ ದೋಸೆ ಮಾಡೋಣ ಅಂತ. ನಮಗೆ ಇದ್ರೊಳಗೆ ಹಾಕ ಕರೆಕ್ಟ್ ಐತ್ರಿಪ್ಪ. ಇದು ತಿರುಗಾಡತ್ತೆ ಥರದ ನಾ ತಿರುಗಿಸೋದ್ರಲ್ಲಿ ಬ್ಯಾಟರ್. ಸೊ ಗೈಸ್ ಇಲ್ಲೇ ಹಂಚ ಕದೈತಿ. ಏನಿದೆ ದೋಸೆ ಪ್ಯಾನ್ ಕದೈತಿ. ಇದ್ರ ಮ್ಯಾಗ ದೋಸೆ ಹಾಕಿ ದೋಸೆ ಮಾಡೋಕೆ ಬರ್ರಿ. ಇದನ್ನು ಬಾಜು ಇಡೋಣ. ಕರೆಕ್ಟ್ ಗೋಲ್ ಅಂತ ಬರಲ್ಲ, ಅದು ಕರೆಕ್ಟ್ ಹಾಕೈತಿ. ಐ ಆಮ್ ಪ್ರೌಡ್ ಆಫ್ ಮೀ. ಬರ್ರಿ ಇವು ಡೈಲಾಗ್ ಎಲ್ಲ ಭಾಳ ಹೊಡೆದೈತೆ. ಅಡುಗೆ ಮಾಡೋಣ. ನಾ ಇದನ್ನು ಹಾಕೋಣ. 2 ನಿಮಿಷ ಕವರ್ ಮಾಡೋಣ. ಆಯಿಲ್ ಬೇಕು. ಆಯಿಲ್ ಇದಂತರೂ ಹೀಟ್ ಹಾಕಿದ್ದೀನಿ. ಒಂದು 2 ನಿಮಿಷ ಈಗ ತೆಗೆದು ನೋಡಿದ್ರೆ ಆಗೇ ಬಿಟ್ಟಿರ್ತೈತಿ. ಯಾಕಂದ್ರೆ ರೊಟ್ಟಿ ಸ್ಪೀಡ್ ಇಟ್ಟೆ. ಹಾಂ ಆಗೈತಿ. 2 ನಿಮಿಷ ಅಷ್ಟೇ ಕವರಿ. ಅಂದ್ರೆ ಮ್ಯಾಗಿಂದ ಆಗ್ಬಿಡ್ತೈತಿ. ಎಣ್ಣೆ ಹಾಕೋಣ ಮ್ಯಾಗಿ. ದಂಡಿಯಿಂದ ಹಾಕೊಂಡು ಹೋಗೋಣ. ದಂಡಿಯಿಂದ ಘಮ ಘಮ ಅಂತ ವಾಸನೆ ಬರೋದು ನನಗೆ. ಘಮ ಘಮ. ಈಗ ನೋಡ್ರಿ ಅಡುಗೆ ಮಾಡತ್ತೀನಿ. ಯಾರು ಮುಂದೆ ರೆಡಿ ಇದೀರಿ ಕಾಮೆಂಟ್ ಮಾಡಿ.
बहुत तेज हो रहा है बहुत तेज हो रहा है ಏನು ವಾ ಕರೆಕ್ಟ್ ಆಗೈತೆ ನೋಡ್ರಿ ದೋಸೆ ಒಂದನೇ ದೋಸೆ ಲೆಟ್ಸ್ ಗೋ ಪ್ಲೇಟ್ ತೆಗೆದು ತೆಗೆದಿಟ್ಟ ದಿನ ಇಡೋಣ ದೋಸೆ ದೋಸೆ ಅಂತೂ ರೆಡಿ ಆಯ್ತು ಬರೀ ಹಂಗ ಇನ್ನೊಂದು ದೋಸೆ ಮಾಡಿ ಮಮ್ಮಿಗೆ ತಿನ್ನಕ್ಕೆ ಕೊಡೋಣಂತ ಹೆಂಗೈತಿ ಟೇಸ್ಟು ಕೇಳೋಣಂತ ಹೆಂಗಾಗೈತೆ ಲೆಟ್ಸ್ ಗೋ ಕರೆಕ್ಟಾಗಿತ್ತು ಇದ್ರ ಮ್ಯಾಗ ಒಂದು 2 ನಿಮಿಷ ಮುಗಿಸಿ 2 ನಿಮಿಷ ಭಾಳ ಇಲ್ಲ ಇನ್ನು ಇಲ್ಲೇ ಇದೆ ಸೈಡಿಗೆ ಇಡೋಣಂತ ಇಂಥ ದೋಸೆಗೆ ಇದಕ್ಕೆ ಮಸ್ತ್ ಕ್ರಿಸ್ಪಿ ಆಗೈತೆ ನೋಡ್ರಿ ಪೂರ ನಾನು ತಿನ್ನಿಲ್ಲ ನೋಡೋಣಂತ ಮಮ್ಮಿ ಟೇಸ್ಟ್ ಕೊಡೋಣಂತೆ ಹೆಂಗಂತಾರೆ ಇದೊಂದು ದೋಸೆ ಹಾಕಿ ಮಮ್ಮಿಗೆ ಟೇಸ್ಟ್ ಮಾಡೋಕೆ ಕೊಡ್ತಾನೆ ಬರ್ರಿ ದಂಡಿ ಬಂತು ಸ್ವಲ್ಪ ಸಾಫ್ಟ್ ಹಾಕೋ ನನ್ನ ಕ್ರಿಸ್ಪಿ ಬೇಡ ನಮಗಷ್ಟ ಕ್ರಿಸ್ಪಿ ಲೈಕ್ ಹಾಕಾವು ಮಮ್ಮಿಗೆ ಸ್ವಲ್ಪ ಸಾಫ್ಟ್ ಇಷ್ಟ ಹಾಕಾವು ಲೆಟ್ಸ್ ಗೋ ಇದ್ರಾಗ ಪಲ್ಯ ಹಾಕ್ಕೊಡು ನನ್ನ ಮಮ್ಮಿಗೆ ಟೇಸ್ಟ್ ಮಾಡೋಕೆ ಲೆಟ್ಸ್ ಸೊ ಗೈಸ್ ಇದಕ್ಕೊಂದು ಸ್ವಲ್ಪ ಪಲ್ಯ ಇದನ್ನು ಸ್ವಲ್ಪ ಸಣ್ಣ ಮಾಡೋಣ 30 ರೂಪಾಯಿ ಕೊಡುವ ಮಟ್ಟ ಇದಕ್ಕೆ ಇದು ಐತಿ ಸ್ವಲ್ಪ ಪಲ್ಯ ಹಾಕಿ ಕೊಡೋಣ ಭಾಳ ನಡೀತಿತ್ತು ರೀ ಏನಾಗಲ್ಲ ಉಳಿತಂದ್ರೆ ಮತ್ತೆ ಆಮೇಲೆ ಅಲ್ಲಿ ಇಟ್ಕೊಂಡ್ರು ರೈಟ್ ಕೊಟ್ಬಿಡು ಮೇರೆ ಹೋಗಿ ಸೊ ಗೈಸ್ ಮಮ್ಮಿಗೆ ಹೋಗಿ ಈಗ ದೋಸೆ ಕೊಟ್ಟು ಬಂದೀವಿ ಮಮ್ಮಿಗೆ ಕೇಳಿದ್ವಿ ವಿಡಿಯೋ ಬರೋಂಗಿಲ್ಲ ಅಂದ್ರೆ ಅವ್ರು ಸ್ವಲ್ಪ ರೆಡಿ ಇಲ್ಲ ಇನ್ನೂ ಹಂಗೆ ಕೆಲಸ ಮಾಡಿ ಈಗ ಹಂಗೆ ಕುಂತಾರೆ ಅದಕ್ಕೆ ಬ್ಯಾಡ ಅಂತ ಸುಮ್ಮ ಒಂದ ಮಾತಿಗೆ ಮನೇಲಿ ನಮ್ಮ ಪ್ಲೇಟ್ ರೆಡಿ ಇದ್ದು ಟೇಸ್ಟ್ ಮಾಡೋದು ಬರಲಿ ಹೆಂಗಾಗೈತಿ ಫಸ್ಟ್ ಟೈಮ್ ಮಾಡಿದ್ದು ದೋಸೆ ಸುಡಾತಿದ್ದಪ್ಪ ಪದ್ಧತಿ ಸರಿ ಮಿಷನ್ ಪಾಸ್ಟ್ ಏಕ್ ನಂಬರ್ ಆಗಿದೆ ನೋಡೋದು ದೋಸೆ ಯಾರು ನಾ ಮಾಡಿದ್ರೆ ನಂತರ ಒಳ್ಳೆಗೆ ಆಗಬೇಕದ ಯಾಕಂದ್ರೆ ಮಾಡ್ದೋನೆ ನಾನು ಸ್ವಲ್ಪ ಖಾರ ಒಂದು ಸ್ವಲ್ಪ ಕಡಿಮೆ ಆಗೈತಿ ಉಳ್ಕಿದೆಲ್ಲ ಕರೆಕ್ಟ್ ಐತಿ ಏಕ್ ನಂಬರ್ ಆಗೈತೆ ನೋಡ್ರಿ ದೋಸೆ ಇದಂತೂ ಈಗ ಬಡ ನಾಷ್ಟ ಮಾಡಿ ನಾನು ಸ್ವಲ್ಪ ಹೊರಗೆ ಹೋಗೋದೈತಿ ಹೊರಗೆ ಅಂದ್ರೆ ನಂಗೆ ಗಾಡಿ ಕೊಟ್ಟು ಬರೋದೈತಿ ಹೋಗಿ ಅದನ್ನು ಕೊಟ್ಟು ಬರ್ತೇನೆ ಅಂತ ಅದಾದ್ಮೇಲೆ ಮತ್ತು ಸ್ವಲ್ಪ ಪೂಜೆಗೆ ಹೋಗೋದೈತಿ ಅಲ್ಲೂ ಹೋಗ್ಬೇಕು ಸೊ ಗೈಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣಂತ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೆ ಕಮೆಂಟ್ದಾಗ ಹೇಳ್ರಿ ಮತ್ತೇನು हाँ ಇನ್ನೊಂದು 6 सब्सक्राइबर ಬೇಕಾಗ್ಯಾರಿ ಅಷ್ಟೇ 100 ಆಗತ್ತೆ ಮಾಡಿಬಿಡ್ರಿ अब नए हो तो सब्सक्राइब करो वो जो लाल वाला बटन है उस पर फूट फेंक के मारो या फिर मोमबत्ती मुझे नहीं पता बस क्लिक हो जाना चाहिए अब मैं भी जा रहा हूँ मुझे पैसों के पीछे भागना है बाय ಮಾಡ್ರಿ ಸಿಗೋಣ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಮಟ ಸೈನ್ ಆಫ್